ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2024 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಜಸ್ಟ್ KA ಕಡೆಯಿಂದ 2 ಅಪ್ಡೇಟ್ ಬಂತು. ಫಸ್ಟ್ ಅಪ್ಡೇಟ್ ಏನಂದರೆ, ಯಾರು ನೀಟ್ ಬರೆದ ಅವ್ರಿಗೆ, ಯಾರು ಓನ್ಲಿ ನೀಟ್ ಬರಿತಾ ಇದ್ದಾರಲ್ಲ ಅವ್ರಿಗೆ ಹಾಲ್ ಟಿಕೆಟ್ ಡೌನ್ ಆಗಲ್ಲ ಈ KCTದು. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ ಟ್ರೈ ಮಾಡ್ತಾ ಇದ್ದಂತೆ, ಅದಕ್ಕೋಸ್ಕರ ಅವರಿಗೆ ಹಾಲ್ ಟಿಕೆಟ್ ಡೌನ್ ಆಗಲ್ಲ. ಇವೊಂದು ಯಾರು ಓನ್ಲಿ ನೀಟ್ ಬರೆದಿದ್ದಾರಲ್ಲ ಅವರು ಮೆಡಿಕಲ್ಲು, ಡೆಂಟಲ್ಲು ಮತ್ತು ಆಯುಷ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ. ಓಕೆ, ನೋ ಪ್ರಾಬ್ಲಮ್ಮು. ಇವಾಗ ಹಾಲ್ ಟಿಕೆಟ್ ಡೌನ್ ಆಗಲ್ಲ. ಓಕೆ, ಯಾರು KCT ನೀಟ್ 2 ಸೆಲೆಕ್ಟ್ ಅಲ್ಲ ಅವರಿಗೆ ಡೌನ್ ಆಗುತ್ತೆ. ಓಕೆ, KCT ಬರೆದು ನೀಟ್ ಕೂಡ ಬರಿಬೋದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟು. ಇನ್ನೊಂದು ಏನಂದರೆ, ಕಲಬುರಗಿ ಸ್ಟೂಡೆಂಟ್ಸ್ಗೆ, ಓಕೆ, ಕಲಬುರಗಿ ಸ್ಟೂಡೆಂಟ್ ಏನಂದರೆ ತಪ್ಪಾಗಿ ಅವರು ಎಕ್ಸಾಮಿನೇಷನ್ ಸೆಂಟರ್ನ ತಪ್ಪಾಗಿ ನಮೂದಿಸಿದಾರಂತೆ, ಅಂದರೆ ಎಂಟ್ರಿ ಮಾಡಿದಾರಂತೆ ಎಡಿಟಿಂಗ್ ಟೈಮಲ್ಲಿ. ಅಂದರೆ ನಿಮ್ಮದು ಆಪ್ಷನ್ ಇದು ಅಪ್ಲೈ ಮಾಡ್ತಿರ್ತಾರೆ ಆನ್ಲೈನ್ ಅಪ್ಲಿಕೇಶನ್, ಆವಾಗ ಅದಕ್ಕೋಸ್ಕರ KEಗೆ ಮೇಲ್ ಬಂದಿದಂತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದಾರೆ ಅಂದರೆ, ಯಾರ್ದಾದ್ರೂ ನೀವು ಕಲಬುರಗಿಯಿಂದ ಕೆಲವು ಸ್ಟೂಡೆಂಟ್ಸ್ ಕೋಲಾರಿಂದ ಕಲಬುರಗಿಗೆ ನಮ್ಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಎಕ್ಸಾಮ್ ಸೆಕ್ಷನ್. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ ಅಂದರೆ, ಯಾರಿಗೆ ಏನಾದರೂ ಎಕ್ಸಾಮ್ ಸೆಕ್ಷನ್ ತಪ್ಪಾಗಿ ನೀವು ನಮಿಸಿದಂದರೆ, ಅಂದರೆ ನೀವೇನಾದ್ರು ರಾಂಗ್ ಹಾಕಿದಂದರೆ ನಿಮ್ಮ ಎಕ್ಸಾಮ್ ಸೆಕ್ಷನ್, ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಪ್ರಿನ್ಸಿಪಲ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಅಲ್ಲಿ ನಿಮ್ಮ ಅರ್ಜಿ ಹಾಕಬೇಕಾಗತ್ತೆ. ಅಂದರೆ ನಿಮ್ಮ ಪ್ರಿನ್ಸಿಪಲ್ ಅವ್ರು ಹೇಳ್ತಾರೆ ನಿಮಗೆ ಯಾವ ರೀತಿ ಕೊಡ್ಬೇಕಂತ. ಅಂದರೆ ಅದರಲ್ಲಿ ಏನಿರಬೇಕಂದ್ರೆ ನಿಮ್ಮದು ಅರ್ಜಿ ಸಂಖ್ಯೆ, ಅಂದರೆ ಅಪ್ಲಿಕೇಶನ್ ನಂಬರು, CET ನಂಬರು, ಆಮೇಲೆ ಹಾಲ್ ಟಿಕೆಟು ಅದೆಲ್ಲ ನೀವು ಸಲ್ಲಬೇಕು. ನಿಮ್ಮ ಪ್ರಿನ್ಸಿಪಲ್ ಅವರು KE ಅವರಿಗೆ ಅವ್ರು ಮೇಲ್ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಯಾರ್ದಾದ್ರೂ ರಾಂಗ್ ಇದ್ದರೆ ಹೋಗಿ ನಿಮ್ಮ ಪ್ರಿನ್ಸಿಪಲ್ನೇ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ, ಇದು 2 ಅಪ್ಡೇಟ್ ಆಗಿತ್ತು. ಇದೇ ರೀತಿ KCT ಕ್ವಿಕ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್